ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಹಲ್ಲಿದ್ರೆ ಅಂದ, ಇಲ್ದಿದ್ರೆ ಏನ್ ಚಂದ. ಯಾರ ಹತ್ರ ಆದ್ರೂ ಮಾತನಾಡಬೇಕು ಅಂದ್ರೆ, ಏನಾದ್ರೂ ಇಷ್ಟವಾದ ಗಟ್ಟಿ ಪದಾರ್ಥ ತಿನ್ಬೇಕು ಅಂದ್ರೆ ಹಲ್ ಬೇಕೇ ಬೇಕಲ್ವಾ? ಯಾವ್ಯಾವುದೋ ಕಾರಣಕ್ಕೆ ಹಲ್ ಕಳ್ಕೊಳ್ಳೋರು ಚಿನ್ನ, ಬೆಳ್ಳಿ, ಡೆಂಟಲ್ ಸಿಮೆಂಟ್ ಅನ್ನೋ ಕಾನ್ಸೆಪ್ಟ್ನ ಆಪ್ಷನ್ನ ಮೊರೆ ಹೋಗ್ತಾರೆ. ಆದರೆ ಇವು ಕೂಡ ಶಾಶ್ವತವಲ್ಲ. ಆಗಾಗ ಅದನ್ನು ರಿಪೇರಿ ಮಾಡ್ತಾನೆ ಇರಬೇಕು. ಸಾವಿರ ಲಕ್ಷ ಕೊಟ್ಟು ಹಾಕಿಸಿಕೊಳ್ಳೋ ಹಲ್ಲಿಗೂ ವ್ಯಾರಂಟಿ ಕೊಡೋಕ್ಕಾಗಲ್ಲ. ಆದರೆ ಇನ್ಮುಂದೆ ಇದ್ಯಾವುದರ ಅವಶ್ಯಕತೆಯೇ ಇರುವುದಿಲ್ಲ. ಯಾಕೆ ಗೊತ್ತಾ? ಇನ್ಮುಂದೆ ಒಂದು ಹಲ್ಲು ಹೋದ್ರೆ ಅದೇ ಜಾಗದಲ್ಲಿ ಮತ್ತೊಂದು ಹಲ್ಲು ಬೆಳೆಸಬಹುದು. ಶಾಕ್ ಆಗಬೇಡಿ. ವಿಶ್ವದಾದ್ಯಂತ ಇರುವ ಡೆಂಟಲ್ ಕೇರ್ ಸೆಂಟರ್ಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಲಿದೆ. ಲಂಡನ್ನ ಕಿಂಗ್ಸ್ ಕಾಲೇಜಿನ ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ನೈಸರ್ಗಿಕವಾದ ಮನುಷ್ಯನ ಹಲ್ಲುಗಳು ಮುರಿದು ಹೋದ್ರೆ, ಉದುರಿ ಹೋದ್ರೆ ಅಂತಹ ಹಲ್ಲುಗಳನ್ನ ಮತ್ತೆ ಅದೇ ಸ್ಥಳದಲ್ಲಿ ಬೆಳೆಸಬಹುದು ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಮಕ್ಕಳಿದ್ದಾಗ ಬರೋ ಹಲ್ಲು ಬಿದ್ದು ಮತ್ತೆ ಹಲ್ಲು ಹುಟ್ಟಿದ್ರೆ ಮುಗೀತು. ಮತ್ತೆ ನಾವು ಮಾಡ್ಕೊಳ್ಳೋ ಎಡವಟ್ಟುಗಳಿಂದ ಡ್ಯಾಮೇಜ್ ಆಗೋ ಹಲ್ಲುಗಳು ಹುಟ್ಟೋದೇ ಇಲ್ಲ ಅನ್ನೋದು ಗೊತ್ತಿದೆ ಅಲ್ವಾ? ಇದಕ್ಕಾಗಿನೇ ಎಷ್ಟೋ ಜನ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ಬಿಕಾಸ್ ಪೂರ್ಣ ಹಲ್ಲುಗಳಿಂದ ತುಟಿಯ ಮಧ್ಯೆ ಮೂಡೋ ಆ ನಗು ಎಲ್ಲರನ್ನೂ ಆಕರ್ಷಿಸಬೇಕು ಅಂತ. ಅದರಂತೆ ಡೆಂಟಲ್ ವಿಜ್ಞಾನದಲ್ಲಿ ಸಂಶೋಧನೆ ಮಾಡಿರುವ ಲಂಡನ್ನ ಕಿಂಗ್ಸ್ ಕಾಲೇಜಿನ ಸಂಶೋಧಕರ ಟೀಮ್ ಹಾಗೂ ನಗರದ ಇಂಪೀರಿಯಲ್ ಕಾಲೇಜು ಸಕ್ಸಸ್ ಕಂಡಿದೆ. ಇದು ಡೆಂಟಲ್ ವಿಜ್ಞಾನದಲ್ಲೇ ಅತ್ಯಂತ ದೊಡ್ಡ ಯಶಸ್ವಿಯಾದ ಕಾರ್ಯವಾಗಿದೆ. ಹಲ್ಲು ಬಿದ್ದ ಜಾಗದಲ್ಲೇ ಹೊಸ ಹಲ್ಲುಗಳನ್ನ ಬೆಳೆಸೋ ಇವರ ಸಂಶೋಧನೆಗೆ ಎಲ್ಲೆಡೆ ಮೆಚ್ಚುಗೆಯ ಪೂರವೇ ಹರಿದು ಬರ್ತಾ ಇದೆ. ಇನ್ನು ಹೊಸದಾಗಿ ಬರೋ ಹಲ್ಲುಗಳು ಸೇಫಾ ಅಂತ ನೀವು ಕೇಳಬಹುದು. ಈ ಬಗ್ಗೆ ಮಾಹಿತಿ ಕೊಟ್ಟಿರುವ ಲಂಡನ್ನ ಕಿಂಗ್ಸ್ ಕಾಲೇಜಿನ ಪುನರುತ್ಪಾದಕ ದಂತ ವೈದ್ಯಶಾಸ್ತ್ರದ ನಿರ್ದೇಶಕಿ ಡಾಕ್ಟರ್ ಅನಾ ಏಂಜಲೋವಾ ವೋಲ್ಪೋನಿ, ಈ ಹಲ್ಲುಗಳು ಸುದೀರ್ಘವಾಗಿ ಬಾಳಿಕೆ ಬರುತ್ತೆ, ಜೊತೆಗೆ ಸ್ಟ್ರಾಂಗ್ ಆಗಿದ್ದು ಯಾವುದೇ ಸಮಸ್ಯೆಗಳು ಇವುಗಳಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಯೋಗದ ಬಗ್ಗೆಯೂ ಅವರು ಹೇಳಿದ್ದು, ಈ ಪ್ರಯೋಗಕ್ಕೆ ಜೈವಿಕ ವಸ್ತುಗಳು ಮತ್ತು ಬೆಳವಣಿಗೆಯ ಅಂಶಗಳನ್ನ ಅಂದ್ರೆ ಬಯೋಮೆಟೀರಿಯಲ್ ಮತ್ತು ಗ್ರೋತ್ ಫ್ಯಾಕ್ಟರ್ಗಳನ್ನ ಬಳಕೆ ಮಾಡಲಾಗತ್ತೆ. ಮಾನವನ ನೈಸರ್ಗಿಕ ಹಲ್ಲು ಇರುವಂತೆ ಮತ್ತೊಂದು ಹಲ್ಲನ್ನ ಈ ಮೇಲಿನ ಅಂಶಗಳು ಅಭಿವೃದ್ಧಿಪಡಿಸುತ್ತೆ. ಈ ವಿಧಾನದ ಪ್ರಕಾರ ಜೈವಿಕವಾಗಿ ಹಲ್ಲನ್ನ ಮತ್ತೆ ಪುನರುತ್ಪಾದನೆ ಮಾಡೋದಾಗಿದೆ. ಮುಖ್ಯವಾಗಿ ಹಲ್ಲಿನ ಎಪಿಥೀಲಿಯಂ ಹಾಗೂ ಮೆಸೆನ್ಕೈಮ್ ಮಧ್ಯದ ಕ್ರಿಯೆಗಳನ್ನ ಪುನಃ ಪ್ರಾರಂಭಿಸೋದು ಅಗತ್ಯ ಅಂತ ಅಧ್ಯಯನ ಹೇಳುತ್ತೆ. ಎನಿಹೌ, ನಿಜವಾಗಿಯೂ ಇದು ಒಂದು ಒಳ್ಳೆ ಪ್ರಯೋಗ. ಕೆಲವೇ ವರ್ಷಗಳಲ್ಲಿ ಜಗದ್ವ್ಯಾಪಿ ಡೆಂಟಲ್ ಆಸ್ಪತ್ರೆಗಳಲ್ಲಿ ಈ ಚಿಕಿತ್ಸೆ ಲಭ್ಯವಾಗಲಿದೆ. ಅಲ್ಲಿವರೆಗೂ ಎಲ್ಲರೂ ಕಾಯಲೇಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.